ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಜಾಬ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲೊಬ್ಬ ಅಭ್ಯರ್ಥಿ ಉದ್ಯೋಗಾಕಾಂಕ್ಷಿ ಸರ್ಕಾರದ ಭರವಸೆ ನಂಬಿ ಖಾಸಗಿ ನೌಕರಿ ಬಿಟ್ಟು ಬಿಕಾಂ ಪದವೀಧರ ಈಗ ಡಿ.ಸಿ.ಗೆ ಅರ್ಜಿ ಕೂಡ ಕೊಟ್ಟಿದ್ದಾರೆ. ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಬಿಟ್ಬಿಟ್ಟು ಈಗ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಕೂಡ ಆಗ್ತಿದೆ. ಹಂಗಾಗಿ ದಯಾಮರಣ ಕೋರಿ ಡಿ.ಸಿ.ಗೆ ಅಪ್ಲಿಕೇಶನ್ ಕೂಡ ಹಾಕಿದಾನಂತೆ. ಸರ್ಕಾರಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಅನ್ಕೊಂಡು 25 ಆಗಸ್ಟ್ ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆ ಬ್ಯಾಂಕ್ ನಲ್ಲಿ ಒಂದು ಕ್ರೆಡಿಟ್ ಮ್ಯಾನೇಜರ್ ಆಗಿ ಅವರು ನೇಮಕ ಹೊಂದಿರ್ತಾನೆ. ಖಾಸಗಿ ಹುದ್ದೆ ಬರೋಬ್ಬರಿ 30,000 ಸಂಬಳ ಇರುತ್ತಂತೆ. ಆದ್ರೆ ಸರ್ಕಾರದ ಭರವಸೆ ನಂಬಿ 52,000 ಹುದ್ದೆಗಳ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಆ ನೌಕರಿ ಬಿಟ್ಟು ಸರ್ಕಾರದ ಮಾತು ನಂಬಿ ಈಗ ಕಷ್ಟದಿಂದ ಬದುಕ್ತಾ ಇದ್ದೀನಿ ಅಂತ ಹೇಳಿ ಈ ಅಭ್ಯರ್ಥಿ ಕೂಡ ಹೇಳಿದ್ದಾನೆ. ಈ ಅಭ್ಯರ್ಥಿ ಏನ್ ಹೇಳಿದ್ದಾನೆ ಅಂದ್ರೆ, ನಮ್ಮ ಕುಟುಂಬ ಸಾಲದ ಸುಳಿಯಲ್ಲಿ ಸಿಲುಕಿದೆ. ದುಡಿದ ಮನೆಗೆ ಹಣ ಕೊಡಬೇಕಾದ ವಯಸ್ಸು ನಂತು. ಆದ್ರೆ ಈಗಲೂ ಕೂಡ ಅಣ್ಣನ ದುಡಿಮೆ ದುಡ್ಡು ಅವಲಂಬಿಸಿರುವೆ. ಇನ್ನೊಂದು ವರ್ಷ ಕಳೆದ್ರೆ ವಯೋಮಿತಿಯು ಮೀರಿ ಹೋಗ್ತದೆ ಅಂತ ಹೇಳಿ ಇಲ್ಲೊಬ್ಬ ಅಭ್ಯರ್ಥಿ ಕೂಡ ಹೇಳಿದ್ದಾನೆ. ಈ ರೀತಿ ಸಮಸ್ಯೆ ಕೂಡ ಆಗಿದೆ. ದಯಾಮರಣ ಕೋರಿದ್ದಾರೆ. ಅವರ ನೆರವಿಗೆ ನಮ್ಮ ಸಂಘವಿದೆ. ಇದು ಅವರೊಬ್ಬರ ಕಥೆ ಅಲ್ಲ, ಇನ್ನು ಸಾಕಷ್ಟು ಜನರ ಕಥೆ ಇದೆ ಹೀಗೆ ಇದೆ ಅಂತ ಹೇಳಿ ಅಕ್ಷ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ದಾರೆ. ನೋಡಿ, 2.88 ಲಕ್ಷ ಹುದ್ದೆಗಳು ಖಾಲಿ ಇದಾವೆ, ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಮಧ್ಯ ಡೇಟ್ ಕೂಡ ಆಗಿದೆ. ಕೆಲವರಿಗೆ ವಯೋಮಿತಿ ಕೂಡ ಮೀರಿ ಹೋಗುತ್ತೆ. ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡ್ತೀವಿ ಅಂತ ಅಂದ್ರು. ನೇಮಕಾತಿನೇ ಮಾಡ್ತಲ್ಲ, ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡಿ ಏನು ಉಪಯೋಗ ಅಂತ ಹೇಳಿ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ನೀವು ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಆಕಾಂಕ್ಷಿ ತನ್ನ ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದನು. 30,000 ಸಂಬಳ, ಅದನ್ನು ಬಿಟ್ಬಿಟ್ಟು ನಾನು ಓದ್ತೀನಿ ಅಂತ ಕೂತ್ಕೊಂಡು ಈಗ ಜೀವನ ನಡೆಸೋ ಕಾಸಿಲ್ಲ ಅಂತ ಹೇಳಿ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ಸರ್ಕಾರ ಬಜೆಟ್ ನಲ್ಲಿ ನಾವು 56,000 ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. 6-7 ತಿಂಗಳಿಂದ ಹೋರಾಟ ಕೂಡ ನಡೀತಾ ಇದ್ದಾರೆ. ಈಗ ನೇಮಕಾತಿ ಆಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ಈಗ ಮತ್ತೊಂದು ಒಳ ಮೀಸಲಾತಿ ಅಂತ ಇಟ್ಕೊಂಡು ಡಿಲೇ ಕೂಡ ಮಾಡ್ತಾ ಇದೆ. ಈ ರೀತಿ ಕೂಡ ಸಮಸ್ಯೆ ಕೂಡ ಆಗಿದೆ. ಇದು ಒಬ್ಬರ ಸಮಸ್ಯೆ ಅಲ್ಲ, ಇದೇ ರೀತಿ ಸಾಕಷ್ಟು ಜನ ಸಮಸ್ಯೆ ಕೂಡ ಆಗಿದೆ. ವರ್ಷಗಟ್ಟಲೆಯಿಂದ ಕಾಯ್ತಾ ಇದ್ದಾರೆ ನೇಮಕಾತಿ ಅಂತ. ಬಟ್ ಯಾವುದೇ ನೇಮಕಾತಿ ಕೂಡ ಆಗ್ತಾ ಇಲ್ಲ. ಈ ರೀತಿ ದೊಡ್ಡ ಸಮಸ್ಯೆ ಕೂಡ ಆಗಿದೆ. ನಿಮಗೆ ಏನ್ ಅನ್ಸುತ್ತೆ? ಪ್ರೆಸೆಂಟ್ ಅಪ್ಡೇಟ್ ಯಾವಾಗ ನೇಮಕಾತಿ ಶುರು ಆಗಬೇಕು, ಏನು ಸರ್ಕಾರ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ? ಈಗ ಒಳ ಮೀಸಲಾತಿ ಗೊಂದಲ ಇಟ್ಕೊಂಡು ನೇಮಕಾತಿಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಥ್ಯಾಂಕ್ ಯು.